ಕೆಎ ನೀಟ್ನಲ್ಲಿ ಅಥವಾ KCETಯಲ್ಲಿ ಯಾವುದಾದ್ರೂ ಒಂದು ಸೀಟ್ ಸಿಕ್ಬಿಟ್ಟಿದೆ, ಅದು ಕೂಡ ನಮಗೆ ಲಾಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಯಾವುದೋ ಒಂದು ರೌಂಡಲ್ಲಿ ಒಂದು ಸೀಟ್ ಸಿಕ್ಬಿಟ್ಟಿದೆ, ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ? ಪ್ರಾಧಿಕಾರದ ರೂಲ್ಸ್ಗಳು ಏನು ಹೇಳ್ತವೆ ಸೀಟ್ ಕ್ಯಾನ್ಸಲ್ನ ಬಗ್ಗೆ, ರೀಫಂಡ್ನ ಬಗ್ಗೆ, ಫಾರ್ಫಿಚರ್ ಆಫ್ ದಿ ಫೀಸ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ, ಅಷ್ಟೇ ಅಲ್ಲದೆ ಇಡೀ ಯೂಟ್ಯೂಬಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೂ ಕೂಡ ಅಷ್ಟೊಂದು ಮಾಹಿತಿ ನಿಮಗೆ ಸಿಗೋದಿಲ್ಲ ಈ ಒಂದು ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಕಂಟೆಂಟನ್ನು ಕವರ್ ಮಾಡಲಿದ್ದೇನೆ. ಯಾವ ರೀತಿಯ ಆಪ್ಷನ್ಸ್ಗಳು ನಮ್ಮ ಮುಂದೆ ಇದ್ದಾವೆ ಸಿಕ್ಕಿರುವ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಈ ಮಾಹಿತಿ ನಿಮಗೆ ಎಲ್ಲಿ ಸಿಗ್ತದೆ ಅಂದರೆ, ಆಸ್ ಪರ್ ದ ರೂಲ್ 12 ಆಫ್ ದಿ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ದ ಅಡ್ಮಿಷನ್ ಟು ದಿ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೂಲ್ಸ್ 2006ನಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತಾರೆ. ಈ ಮಾಹಿತಿಯನ್ನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಇದರ ಡೀಟೇಲ್ಸ್ ನಿಮಗೆ ಎಲ್ಲಿ ಸಿಗ್ತದೆ ಅಂದರೆ, KA ರಿಲೀಸ್ ಮಾಡಿರುವಂತಹ KCET ಬ್ರೋಚರ್ನಲ್ಲಿ ಲಾಸ್ಟ್ ಪೇಜ್ನಲ್ಲಿ ನೀವು ಹೋದಾಗ ಈ ಒಂದು ಮಾಹಿತಿ ನಿಮಗೆ ಸಿಗ್ತದೆ. ಆ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಇಷ್ಟೊಂದು ವಿವರಣೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಮಾಡಬೇಕಾದಂತಹ ಹೆಲ್ಪ್ ಏನೆಂದರೆ, ನಿಮ್ಮ ಕೌನ್ಸಿಲಿಂಗನ್ನು ಪೂರ್ತಿ ಈಸಿಯಾಗಿ ಮಾಡಿರುವಂತಹ ಕನ್ನಡಿಗ ರಾಕೇಶ್ ಯೂಟ್ಯೂಬ್ ಚಾನಲನ್ನು ನೀವು ನಿಮ್ಮ ಜೂನಿಯರ್ಸ್ಗಳಿಗೆ ರೆಫರ್ ಮಾಡಿ, ಅದರಿಂದ ಅವರಿಗೂ ಕೂಡ ಮುಂದಿನ ವರ್ಷಕ್ಕೆ ಹೆಲ್ಪ್ ಆಗಲಿದೆ. ಈಗ ಮೊದಲನೇ ಪಾಯಿಂಟ್ ಏನೆಂದರೆ ಅರ್ಲಿ ಕ್ಯಾನ್ಸಲೇಷನ್. ಅರ್ಲಿ ಕ್ಯಾನ್ಸಲೇಷನ್ ಅಂದರೆ ಏನು? ಮೊದಲ ರೌಂಡಲ್ಲಿ ಅಥವಾ ಎರಡನೇ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಬಿಟ್ಟಿತ್ತು. ಆ ಒಂದು ಕಾಲೇಜಿಗೆ ನೀವು ಕಣ್ಣು ಮುಚ್ಚಿಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡಿದ್ರಿ. ಆದರೆ ಅಲ್ಲಿ ಹೋದ ನಂತರ ನಿಮಗೆ ಅರ್ಥವಾಗ್ತಾ ಇದೆ ಆ ಕಾಲೇಜ್ ನಿಮಗೆ ಸರಿಯಾಗಿಲ್ಲ, ಆ ಕಾಲೇಜ್ನಲ್ಲಿ ನಿಮಗೆ ಅಷ್ಟೊಂದು ಬೆನಿಫಿಟ್ಗಳು ಇಲ್ಲ ಅಂತ ಅಂದ್ಕೊಂಡ್ರೆ, ನಿಮಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿರ್ತಾರೆ ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್, ಈ ಒಂದು ರೌಂಡ್ಗಿಂತ ಮುಂಚೆ ನಿಮಗೆ ಈ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅವಾಗ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು ಕೇವಲ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ, ಅದು ಕೂಡ KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಹೇಳ್ತಾ ಇರೋದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗಿಂತ ಮುಂಚೆ ನಿಮಗೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆ ರೀತಿಯಲ್ಲಿ ಮಾಡಿದಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶಾಲ್ ಡಿಡಕ್ಟ್ ದ 5,000 rupees ಆಸ್ ಪ್ರೊಸೆಸಿಂಗ್ ಫೀಸ್. ಈ ಒಂದು ಪ್ರೊಸೆಸಿಂಗ್ ಫೀಸ್ ಅಂತ ನಿಮ್ಮ ಹತ್ತಿರ 5,000 ರೂಪಾಯಿನ ತೆಗೆದುಕೊಂಡು ನಿಮಗೆ ಸರೆಂಡರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದು ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗಿಂತ ಮುಂಚೆ ಕ್ಯಾನ್ಸಲ್ ಮಾಡ್ಕೊಳ್ಳೋರಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ನೀವು ತುಂಬಿರುವಂತಹ ಫೀಸನ್ನು ಕೂಡ ರೀಫಂಡ್ ಮಾಡ್ತಾರೆ. ಓಹೋ, ಈ ತನಕ ನೋಡಿದ್ದು ನಾವು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ನೋಡಿದ್ದು. ಈಗ ನಾವು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ನೋಡೋಣ. ಇಂಜಿನಿಯರಿಂಗನ್ನು ಹೊರತುಪಡಿಸಿ ಬೇರೆ ಯಾವುದೋ ಒಂದು ಡಿಸಿಪ್ಲಿನಲ್ಲಿ ನಮಗೆ ಸೀಟ್ ಸಿಕ್ಬಿಟ್ಟಿದೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ. ಅಂಥ ಸಮಯದಲ್ಲಿ ನಾವು ಕಾಲೇಜಿಗೆ ರಿಪೋರ್ಟನ್ನು ಕೂಡ ಮಾಡ್ಕೊಂಡಿದ್ದೀವಿ ಅಥವಾ ರಿಪೋರ್ಟನ್ನು ಮಾಡ್ಕೊಂಡೇ ಇರಲಿಲ್ಲ. ಅಂಥ ಸಮಯದಲ್ಲಿ ಕೂಡ ನಿಮಗೆ ಸರೆಂಡರ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶವನ್ನು ಕೊಡ್ತಾರೆ. ಅದನ್ನು ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸೀಸ್ ರೌಂಡ್ ನಂತರ ಕೊಡ್ತಾರೆ ನಿಮಗೆ. ಇದನ್ನು ಲೇಟ್ ಕ್ಯಾನ್ಸಲೇಷನ್ ಅಂತ ಕರೀತಾರೆ. ಅಂದರೆ ಅರ್ಲಿ ಕ್ಯಾನ್ಸಲೇಷನ್ ಅಂದರೆ ಏನು? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗಿಂತ ಮುಂಚೆ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದನ್ನು ಅರ್ಲಿ ಕ್ಯಾನ್ಸಲೇಷನ್ ಅಂತಾರೆ. ಅಲ್ಲಿ 5,000 ರೂಪಾಯಿನ ತಗೊಳ್ಕೊಳ್ತಾರೆ. ಅದೇ ರೀತಿ ಲೇಟ್ ಕ್ಯಾನ್ಸಲೇಷನಲ್ಲಿ ನಿಮಗೆ ಸೀಟ್ ಸಿಕ್ಕ ನಂತರ ನೀವು ಹೋಗಿ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಸ್ಟಿಫುಲೇಟೆಡ್ ಟೈಮಲ್ಲಿ ನಿಮಗೆ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ನೀವು ಕ್ಯಾನ್ಸಲ್ನ ಮಾಡ್ಕೊಳ್ಬೋದಾಗಿರುತ್ತೆ. ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಲೇಟ್ ಕ್ಯಾನ್ಸಲೇಷನ್ಗೆ ನಿಮ್ಮಿಂದ ತೆಗೆದುಕೊಳ್ಳುವಂತಹ ಫೀಸ್ ಇರ್ತದಲ್ಲ, ಅಂದರೆ ನೀವು ಏನು ಫೀಸ್ ಪೇ ಮಾಡಿರ್ತೀರ ಕಾಲೇಜ್ಗೆ 1 ವರ್ಷದ್ದು, ಆ ಫೀಸನ್ನು ನಿಮ್ಮಿಂದ ಫಾರ್ಫಿಟ್ ಮಾಡ್ಕೊಳ್ತಾರೆ. ನಿಮಗೆ ಫೀಸನ್ನು ರೀಫಂಡ್ ಮಾಡೋದಿಲ್ಲ. ಇದೇ ಡಿಫ್ರೆನ್ಸ್ ಇದೆ. ಅರ್ಲಿ ಕ್ಯಾನ್ಸಲೇಷನ್ನಲ್ಲಿ ನಿಮಗೆ ರೀಫಂಡ್ ಮಾಡ್ತಾರೆ, ಲೇಟ್ ಕ್ಯಾನ್ಸಲೇಷನ್ನಲ್ಲಿ ನಿಮಗೆ ರೀಫಂಡ್ ಮಾಡೋದಿಲ್ಲ. ಈಗ 2 ಪಾಯಿಂಟ್ಗಳನ್ನು ನೆನಪಿಟ್ಕೊಂಡ್ವಿ. ಈಗ 3ನೇ ಪಾಯಿಂಟ್ ಏನು? ಕ್ಯಾನ್ಸಲೇಷನ್ ಆಫ್ಟರ್ ದ ಲೇಟರ್ ರೌಂಡ್ಸ್. The candidates who want to surrender the seat except engineering allotted in the second extended round, casual vacancies round, final round or mop-up round. ಈಗ ಯಾವುದಾದ್ರೂ ಒಂದು ರೌಂಡ್, ಈಗ ನೋಡ್ಕೊಳ್ಳಿ, ನಮಗೆ ನೀಟ್ನಲ್ಲಿ ಈಗ ಗಮನಿಸಿ, ನೀಟಲ್ಲಿ ಏನಾಗಿದೆ, ಈಗ ಸೆಕೆಂಡ್ ರೌಂಡ್ ಮುಗಿದು ಹೋಗಿದೆ. ಸೆಕೆಂಡ್ ರೌಂಡ್ ಮುಗಿದು ಹೋದ ನಂತರ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತಹ ಸೀಟನ್ನು. ಇದನ್ನು ಏನು ಕರೀತಾರೆ ಅಂದರೆ ಕ್ಯಾನ್ಸಲೇಷನ್ ಆಫ್ಟರ್ ದ ಲೇಟರ್ ರೌಂಡ್ ಅಥವಾ ಲಾಸ್ಟ್ ರೌಂಡ್. ಈ ಲಾಸ್ಟ್ ರೌಂಡ್ ಆಗಿದೆಯಲ್ಲ, ಸೆಕೆಂಡ್ ರೌಂಡ್ ಲಾಸ್ಟ್ ರೌಂಡು, ಮಾಪಪ್ ರೌಂಡ್ ಕೂಡ ಲಾಸ್ಟ್ ರೌಂಡು. ಇಂಥ ಸಮಯದಲ್ಲಿ ನೀವೇನಾದರೂ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೇನೆ ಕೇಳಿ. ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ KA ವೆಬ್ಸೈಟಲ್ಲಿ ನಿಮಗೆ ಅವಕಾಶವನ್ನು ಕೊಡೋದಿಲ್ಲ. ನೀವು KA ಒಂದು ಮಲ್ಲೇಶ್ವರಮಲ್ಲಿರುವಂತಹ ಒಂದು ಸೆಂಟರ್ಗೆ ಹೋದರೆ ಮಾತ್ರ, ಅಂದರೆ KA ಸೆಂಟರ್ ಆಗಿರುವಂತಹ ಮಲ್ಲೇಶ್ವರಂಗೆ ಹೋದರೆ ಮಾತ್ರ ನಿಮಗೆ ಅಲ್ಲಿ ಕ್ಯಾನ್ಸಲೇಷನ್ಗೆ ಅವಕಾಶ ಕೊಡ್ತಾರೆ. ಅಲ್ಲಿ ಹೋದ ನಂತರ ನೀವು ತುಂಬಿರುವಂತಹ ಎಂಟೈರ್ ಫೀಸ್ ಇರ್ತದಲ್ಲ, ಅಂದರೆ ಇಲ್ಲಿ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಪೇ ಮಾಡಿರ್ತೀರಾ, ಅದೇ ರೀತಿ ನೀವೇನಾದರೂ ಅಡ್ಮಿಷನ್ನ ತೆಗೆದುಕೊಂಡಿದ್ದರೆ ಆವಾಗ ನಿಮ್ಮ ಕೋರ್ಸ್ ಫೀಸ್ ಕೂಡ ಅಲ್ಲಿ ಫಾರ್ಫಿಟ್ ಆಗ್ತದೆ. ಇದನ್ನು 3ನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ, ಕ್ಯಾನ್ಸಲೇಷನ್ ಆಫ್ಟರ್ ದ ಲೇಟರ್ ರೌಂಡ್ಸ್ ಅಂತ. ಮುಂದಿನ ಪಾಯಿಂಟ್ ಏನು? CET 2006 ರೂಲ್ 12ನ ಪ್ರಕಾರ ನಿಮಗೆ ಗೊತ್ತಿರಬೇಕು, ಈ ಯಾವುದೇ ಒಂದು ಕ್ಯಾಟಗರಿಯವರಾಗಿರಲಿ, SC ಆದರೂ ಆಗಿರಲಿ, ST ಆದರೂ ಆಗಿರಲಿ,
ಜನರಲ್ ಆದರೂ ಆಗಿರಲಿ, ಯಾವುದಾದ್ರೂ ಕ್ಯಾಟಗರಿಯವರಾಗಿರಲಿ, ಅವರಿಗೆ ಪೆನಾಲ್ಟಿ ಕಮ್ಮಿ ಮಾಡ್ತಾರೆ ಅನ್ನೋದು ನಿಮ್ಮ ಭ್ರಮೆ ಆಗಿರ್ತದೆ. ಎಲ್ರಿಗೂ ಕೂಡ ಒಂದೇ ಒಂದು ಅಮೌಂಟನ್ನು ಪೆನಾಲ್ಟಿಯಲ್ಲಿ ತೆಗೆದುಕೊಳ್ತಾರೆ. ಈಗ ಇಂಜಿನಿಯರಿಂಗ್ ಕಾಲೇಜ್ ಕೇಸ್ನ ಬಗ್ಗೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ. ಇದನ್ನು ನೀವು ಬ್ರೋಚರಲ್ಲಿ ಓದ್ಕೊಳ್ಳಿ. ನಾನು MBBSಗೆ ಸಂಬಂಧಪಟ್ಟಂತಹ ಜಾಸ್ತಿ ವಿಡಿಯೋಸನ್ನು ಮಾಡೋದ್ರಿಂದ MBBSಗೆ ಸಂಬಂಧಪಟ್ಟಂತಹ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡ್ತೇನೆ. ಬೇಕಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರುವಂತಹ ಒಂದು ಸ್ಲೈಡನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಓದ್ಬೋದಾಗಿರುತ್ತೆ. ಮುಂದಿನ ಕಾಲೇಜನ್ನು ನೋಡಿ. ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ಒಂದು ಕಾಲೇಜಿಗೆ ರಿಪೋರ್ಟನ್ನು ಮಾಡ್ಕೊಂಡಿರ್ತಾನೆ. ಆಮೇಲೆ ಆ ಕಾಲೇಜನ್ನು ಬಿಟ್ಟುಬಿಡ್ತಾನೆ. ಯಾವುದೋ ಒಂದು ನೆಸೆಸರಿ ರೀಸನ್ಸಿಂದ ಅವನು ಬಿಟ್ಟುಬಿಡ್ತಾನೆ. ಆವಾಗ ಅವನು ಕಂಪಲ್ಸರಿ ಆ ಒಂದು ಸೀಟನ್ನು ಸರೆಂಡರ್ ಮಾಡಬೇಕು. ಅದನ್ನು ಕೂಡ KAಗೆ ಸರೆಂಡರ್ ಮಾಡಬೇಕಾಗಿರುತ್ತೆ. ಆ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳಿಲ್ಲ ಅಂದರೆ KA ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವರ ಮೇಲೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ಸಿವಿಯರ್ ಲ್ಯಾಕ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಅವರ ಮೇಲೆ ಕೇಸ್ ಹಾಕುವಂಥ ಸಂಭವ ಇರ್ತದೆ. ಈ ರೀತಿಯಲ್ಲಿ ಸರೆಂಡರ್ ಅಥವಾ ಕ್ಯಾನ್ಸಲೇಷನ್ ಸೀಟನ್ನು ಮಾಡ್ಕೊಳ್ಳೋದಕ್ಕೆ ಹೋದರೆ ಅವರು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಈ ಡಾಕ್ಯುಮೆಂಟ್ ಇಲ್ಲ ಅಂದರೆ ಅವರನ್ನು ಸರೆಂಡರ್ಗಳನ್ನು ಕನ್ಸಿಡರೇ ಮಾಡೋದಿಲ್ಲ. ಯಾವುದನ್ನು ತೆಗೆದುಕೊಂಡು ಹೋಗಬೇಕಂದ್ರೆ ಮೊದಲನೇದು ಒರಿಜಿನಲ್ ಅಡ್ಮಿಷನ್ ಆರ್ಡರ್, ಒರಿಜಿನಲ್ ಬ್ಯಾಂಕ್ ಚಲನ್, ಒರಿಜಿನಲ್ ವೆರಿಫಿಕೇಷನ್ ಸ್ಲಿಪ್. ಈ ಎಲ್ಲವನ್ನು ತೆಗೆದುಕೊಂಡು ಹೋಗಿಯೇ ನೀವು ಸರೆಂಡರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇಂಜಿನಿಯರಿಂಗನ್ನು ಹೊರತುಪಡಿಸಿ ಒಬ್ಬ ವಿದ್ಯಾರ್ಥಿಯು ಸರೆಂಡರ್ ಅಥವಾ ಕ್ಯಾನ್ಸಲ್ ಅಥವಾ ಏನು ಮಾಡದೇ ಇದ್ದರೆ, ಅಂದರೆ ಕಾಲೇಜ್ಗೆ ಹೋಗಿ ಅಲಾಟೆಡ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗದೇ ಇದ್ದರೆ, ಅದು ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸೀಸ್ ರೌಂಡ್, ಈ ಒಂದು ರೌಂಡ್ಗಳ ನಂತರ ಅವನು ಹೋಗಿ ಆ ಕಾಲೇಜ್ಗೆ ಜಾಯ್ನ್ ಆಗಲಿಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳಿಲ್ಲ, ಸರೆಂಡರ್ ಆಗಲಿಲ್ಲ, ಅಂಥ ಸಮಯದಲ್ಲಿ ಏನಾಗುತ್ತಂದರೆ KA ಏನು ಮಾಡ್ತದಂದರೆ ಅವರು ತುಂಬಿರುವಂತಹ ಎಂಟೈರ್ ಫೀಸ್ ಅಮೌಂಟನ್ನು ಫಾರ್ಫಿಟ್ ಮಾಡ್ಕೊಳ್ಳಲಾಗುತ್ತೆ. ಹಾಗಾದರೆ ಈ ಸೀಟ್ ಕ್ಯಾನ್ಸಲೇಷನನ್ನು ಹೇಗೆ ಮಾಡ್ಕೊಳ್ಬೇಕಂದ್ರೆ, ಈಗ ಒಬ್ಬ ಪರ್ಸನ್ ಅಡ್ಮಿಷನ್ ಮಾಡ್ಕೊಂಡಿದ್ದಾನೆ, ಆ ಒಂದು ಕಾಲೇಜ್ನ ಸೀಟನ್ನು ಅವನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಅದು ಹೇಗೆ ಮಾಡ್ಕೊಳ್ಬೇಕಂದ್ರೆ ಈ ಇನ್ಸ್ಟ್ರಕ್ಷನ್ಸ್ಗಳನ್ನು ಅವನು ಫಾಲೋ ಮಾಡಬೇಕು. ಯಾವಾಗ ಅಂದರೆ ಆ ಒಂದು ಟೈಮ್ ಸ್ಪೆಸಿಫೈ ಮಾಡಿರ್ತಾರಲ್ಲ ಪ್ರತಿಯೊಂದು ರೌಂಡ್ಗೆ, ಆ ಟೈಮ್ ಒಳಗಡೆ ಈ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಯಾವ ರೂಲ್ಸ್ ಅಂದರೆ KA ಆಫೀಸಿಗೆ ಹೋಗಿ ನೀವು KA ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ನೀವು ಕ್ಯಾನ್ಸಲೇಷನ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದು ಕೂಡ ಸ್ಪೆಸಿಫೈಡ್ ಟೈಮಲ್ಲಿ. ಈ ಸ್ಪೆಸಿಫೈಡ್ ಟೈಮನ್ನು ನಿಮಗೆ ಎಲ್ಲಿ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಆದರೆ ನೀವು ಹೋಗಿ ಅಂದರೆ ಆ ಒಂದು ರೌಂಡ್ ನಡೆಯುವಾಗಲೇ ನೀವು ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಬೋದಾಗಿರುತ್ತೆ. ನೀವೇನಾದರೂ ಲೇಟಾಗಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂತ ಹೋದರೆ ಆವಾಗ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ, ಯಾವುದೇ ರೀತಿಯ ರಿಕ್ವೆಸ್ಟ್ಗಳನ್ನು ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಬ್ರೋಷರಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಕ್ಯಾನ್ಸಲೇಷನ್ ಕೂಡ ಬರ್ತದೆ ಅಂತ. ಬಟ್ ಆನ್ಲೈನ್ ಕ್ಯಾನ್ಸಲೇಷನ್ಗೆ ಇನ್ನುವರೆಗೂ ಯಾವುದೇ ರೀತಿಯ ಒಂದು ನೋಟಿಫಿಕೇಷನ್ ಆಗಿರಲಿ, ಯಾವುದೇ ರೀತಿಯ ಒಂದು ಕ್ಯಾನ್ಸಲೇಷನ್ಗೆ ಒಂದು ಲಿಂಕ್ ಆಗಿರಲಿ KA ಕಡೆಯಿಂದ ಬಂದಿರೋದಿಲ್ಲ. ಆ ರೀತಿಯ ಕ್ಯಾನ್ಸಲೇಷನ್ ಕೂಡ ಅವೈಲೇಬಲ್ ಇಲ್ಲ. ನೀವು KA ಮಲ್ಲೇಶ್ವರಂಗೆ ಹೋದರೆ ಮಾತ್ರ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದಾಗಿರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯ ಆನ್ಲೈನ್ ಕ್ಯಾನ್ಸಲೇಷನ್ ಪ್ರೊಸೀಜರ್ ಇರೋದಿಲ್ಲ. ನೀವೀಗ ಇರುವಂಥದ್ದು ಕೊನೆಯ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಬಿಟ್ಟಿದೆ. ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ನೀವು KA ಆಫೀಸಿಗೆ ಹೋಗಲೇಬೇಕಾಗುತ್ತೆ. ಅಲ್ಲಿ ಅವರು ಹೇಳುವಂತಹ ಮಾರ್ಗಸೂಚಿಯನ್ನು ಫಾಲೋ ಮಾಡಬೇಕಾಗುತ್ತೆ. ನೀವು ಮಾರ್ಗಸೂಚಿಯನ್ನು ಫಾಲೋ ಮಾಡಲ್ಲ, ನಾನು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ನೀವು ಅರ್ಹರಾಗಿರೋದಿಲ್ಲ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ನೀವೀಗ ಕ್ಯಾನ್ಸಲ್ ಮಾಡ್ಕೊಳ್ತೀರಿ, ಫೈನನ್ನು ಕಟ್ಟಿ, ನಿಮಗೆ ಮುಂದಿನ ರೌಂಡಲ್ಲಿ ನಿಮಗೆ ಅಲೋ ಮಾಡ್ತಾರೋ ಇಲ್ಲವೋ ಅನ್ನೋದನ್ನು ನೀವು KAಗೆ ಕೇಳಬೇಕಾಗುತ್ತೆ. ಅಂದರೆ ನೀವು ಮಾಪಪ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದೋ ಇಲ್ಲವೋ ಅನ್ನೋದನ್ನು KAಗೆ ಕೇಳಬೇಕಾಗುತ್ತೆ. ಅವರು ಹೇಳುವಂತಹ ಮಾರ್ಗಸೂಚಿಯನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನುವರೆಗೂ ನಿಮಗೆ ಯಾವುದೇ ಒಂದು ರಿಟರ್ನ್ ಡಾಕ್ಯುಮೆಂಟ್ ಈ ರೀತಿಯ ಕ್ಯಾನ್ಸಲೇಷನ್ಗೆ ಮತ್ತು ಮುಂದಿನ ಪ್ರೊಸೀಜರ್ಗಳನ್ನು ಫಾಲೋ ಮಾಡೋದಕ್ಕೆ ಅಲೋ ಮಾಡ್ತಾರೋ ಇಲ್ಲವೋ ಅನ್ನೋದನ್ನು ನೀವು KAಗೆ ಕೇಳಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಗುತ್ತೆ. ಬೇರೆಯವರಿಂದ ನಿಮಗೆ ಆನ್ಸರ್ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದು ಜೋಕ್ ಅಲ್ಲ ಕಣ್ರಿ. ಯಾಕಂದರೆ ಹೇಳ್ತಿರೋದಂದರೆ ನಿಮಗಿಂತ ಕೆಳಗಡೆ ಇರುವಂತಹ ಮೆರಿಟ್ ಬೇಸಿಸ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಅನಾನುಕೂಲ ಮಾಡಿದಾಗುತ್ತೆ. ಯಾಕಂದರೆ ನೀವು ಸೀಟನ್ನು ಹಿಡಿದುಕೊಂಡು ಕೆಳಗಿರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇ ಇರೋ ಥರ ಮಾಡಿದ್ದೀರಾ. ನೀವೀಗ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋದರೆ ನಿಮಗೆ ಪೆನಾಲ್ಟಿನ ಹಾಕ್ತಾರೆ. ಅದೇ ರೀತಿ ನಿಮಗೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾದ್ದರಿಂದ ಈ ಒಂದು ಕೌನ್ಸಿಲಿಂಗಿಂದ ನಿಮ್ಮನ್ನು ಎಕ್ಸಿಟ್ ಮಾಡಿಬಿಡ್ತಾರೆ. ಮುಂದಿನ ವರ್ಷ ಪಾರ್ಟಿಸಿಪೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಕೂಡ ನೀವು KAಯಲ್ಲೇ ಕೇಳ್ಕೊಳ್ಬೇಕಾಗುತ್ತೆ. ಮುಂದಿನ ವರ್ಷ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲೌ ಮಾಡ್ತಾರೆ, ಬಟ್ ಈ ವರ್ಷದ ಕೌನ್ಸಿಲಿಂಗಲ್ಲಿ ನಿಮ್ಮನ್ನು ಅಲೌ ಮಾಡೋದು ಬಹಳಷ್ಟು ಸಾಧ್ಯತೆಗಳು ಕಡಿಮೆ ಇದೆ. ಪ್ರಸನ್ನ ಅವರು ಅಷ್ಟೇ ಅಲ್ಲದೆ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳು ನಿಮಗೆ ಹೇಳಿರ್ತವೆ, ಆಪ್ಷನ್ ಎಂಟ್ರಿಗಳಲ್ಲಿ ನಿಮಗೆ ಸಿಕ್ಕ ತಕ್ಷಣ ನೀವು ಆ ಕಾಲೇಜ್ಗೆ ಹೋಗ್ತಿದ್ರೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಇಡಿ, ಇಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡ್ಕೊಂಡ್ಬಿಡಿ, ಇದು ಸೆಕೆಂಡ್ ರೌಂಡ್ ಆಗಿದೆ, ಲಾಸ್ಟ್ ರೌಂಡ್ ಆಗಿದೆ, ಈ ರೀತಿಯ ನೀವು ತೊಂದರೆಗಳನ್ನು ತೆಗೆದುಕೊಳ್ಬೇಡಿ ಅಂತ ಬಹಳಷ್ಟು ಯೂಟ್ಯೂಬರ್ಸ್ಗಳು ಬಹಳಷ್ಟು ಚಾನಲ್ಗಳಲ್ಲಿ ಇದನ್ನು ಹೇಳಿದ್ದಾರೆ. ಆದರೂ ಕೂಡ ನೀವು ಬೇಡವಾಗಿರುವಂಥ ಕಾಲೇಜನ್ನು ಹಾಕ್ಕೊಂಡ್ರೆ ಅದು ನಿಮ್ಮ ತಪ್ಪಾಗ್ತದೆ. ಅದಾದ ನಂತರವೂ ಕೂಡ ನಿಮಗೆ ಕ್ಯಾನ್ಸಲೇಷನ್ಗೆ KA ಅವಕಾಶ ಕೊಡ್ತದೆ. ಆದರೆ ಅವಕಾಶ ಕೊಟ್ಟಾಗ ನೀವು ಮುಂದಿನ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿಯ ಕ್ರಮಗಳನ್ನು ನಮಗೆ KA ಹೇಳಿದಾಗ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಮುಂದಿನ ವರ್ಷಕ್ಕಾದರೂ ಅಲೋ ಮಾಡ್ತಾರೋ ಇಲ್ಲೋದನ್ನು ನೀವು KAಗೆ ಕೇಳಬೇಕಾಗುತ್ತೆ.
ಯಾಕೆ ಹೀಗೆ ಹೇಳ್ತಾ ಇದ್ದೀನಂದರೆ, ನಿಮಗೆ ಎಲ್ಲಿಯಾದರೂ ಈ ರೀತಿಯ ಡಾಕ್ಯುಮೆಂಟಲ್ಲಿ ನಿಮಗೆ ರಿಲೀಸ್ ಮಾಡಿರೋದು, ಅಂದರೆ ಬ್ರೋಷರಲ್ಲಿ ರಿಲೀಸ್ ಮಾಡಿರೋದು ನಿಮಗೆ ಕಾಣಿಸ್ತದ ಮುಂದಿನ ವರ್ಷಕ್ಕೆ ಅಲೋ ಮಾಡ್ತಾರೋ ಇಲ್ಲವೋ ಅನ್ನೋದನ್ನು? ಅದರ ಬಗ್ಗೆ ಮೆನ್ಷನ್ ಕೂಡ ಮಾಡಿಲ್ಲ. ಅಷ್ಟೇ ಅಲ್ಲದೆ ಈ ವರ್ಷದ ಮುಂದಿನ ಪ್ರೊಸೀಜರ್ಗಳಿಗೆ ನಿಮಗೆ ಅಲೋ ಮಾಡ್ತಾರೋ ಇಲ್ಲವೋ ಅನ್ನೋದನ್ನು ಕೂಡ ಯಾವುದೇ ಒಂದು ಬ್ರೋಷರಲ್ಲಿ ಯಾವುದೇ ಒಂದು ಪಾಯಿಂಟ್ಸಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದನ್ನು ಎಲ್ಲ ಕಂಬೈನ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಈ ರೀತಿಯ ಕ್ಯಾನ್ಸಲೇಷನನ್ನು ಸಪ್ರೇಟ್ ಆಗಿ ಎಲ್ಲ ಬ್ರಾಂಚಸ್ಗಳಿಗೆ ಸಪ್ರೇಟ್ ಆಗಿ ರಿಲೀಸ್ ಮಾಡಬೇಕಾಗಿತ್ತು. ಎಲ್ಲವನ್ನು ಕಂಬೈನ್ ಮಾಡಿ ಬಹಳಷ್ಟು ಗೊಂದಲಕ್ಕೀಡು ಮಾಡಿಬಿಟ್ಟಿದ್ದಾರೆ. ಆ ರೀತಿ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ, ನೀವು ರಿಸೈನ್ ಮಾಡ್ಕೊಳ್ಳೋದಕ್ಕೆ ಒಂದು ರೀಸನ್ ಕೊಡಬೇಕಲ್ಲ, ಆ ರೀಸನ್ ಕೂಡ ಜೆನ್ಯೂನ್ ಆಗಿರಬೇಕು. ನೀವು KE ಆಫೀಸಲ್ಲಿ ಕರೆಕ್ಟಾಗಿ ನೀವು ರೀಸನನ್ನು ಕೊಟ್ಟರೆ ಅವರು ಕ್ಯಾನ್ಸಲ್ ಮಾಡಿಕೊಳ್ತಾರೆ. ಅಂದರೆ ನನಗೆ MCCಯಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಅವರು ನಿಮಗೆ ಕನ್ಸರ್ನ್ ತೋರಿಸ್ತಾರೆ, ನಿಮಗೆ ಕ್ಯಾನ್ಸಲೇಷನ್ ಮಾಡಿ ಕೊಡ್ತಾರೆ. ನಿಮ್ಮ ಮೇಲೆ ಯಾವಾಗ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ತಾರೆ ಅಂದರೆ, ನೀವು ಸ್ಪೆಸಿಫೈಡ್ ಪೀರಿಯಡಲ್ಲಿ ಬಂದು ಕ್ಯಾನ್ಸಲೇಷನನ್ನು ಮಾಡ್ಕೊಳ್ಳದೇ ಇದ್ದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ. ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನೋಟಿಫೈ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ನೋಟಿಫೈ ಮಾಡೋದಿಲ್ಲ. ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಾದ್ರೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನೀವು KEಗೆ ಹೋಗಿ ಕ್ಯಾನ್ಸಲೇಷನನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಇದು ಬಿಟ್ಟು ಬೇರೆ ಮಾಹಿತಿ ನಮಗೆ ಅಲ್ಲದೆ ಯಾರಿಗೂ ಕೂಡ KE ಪ್ರೊವೈಡ್ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ಮುಖ್ಯವಾದಂಥ ತಪ್ಪು ಯಾರ್ದಂದರೆ ನಿಮ್ಮದಾಗಿರುತ್ತೆ. ನೀವು ಆಪ್ಷನ್ ಎಂಟ್ರಿಗಳಲ್ಲಿ ಬೇಡವಾಗಿರುವಂಥ ಕಾಲೇಜನ್ನು ಹಾಕೊಂಡ್ರೆ ಅದು ನಿಮ್ಮ ತಪ್ಪಾಗಿರುತ್ತೆ. ನಿಮಗೆ ಹೇಳಿರ್ತಾರೆ ಸೆಕೆಂಡ್ ರೌಂಡೇ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ನಿಮಗೆ ಬೇಕಾಗಿರುವಂಥ ಕಾಲೇಜನ್ನು ಮಾತ್ರ ಹಾಕೊಳ್ಳಿ, ಬೇಡವಾಗಿರುವಂಥ ಕಾಲೇಜ್ ನಿಮಗೆ ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದಾದರೆ ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳೋದೇ ಬೇಡ, ತಪ್ಪಾಗುತ್ತೆ ಅದು. ಈಗ ನಿಮಗೆ ಯಾವ ರೀತಿ ಕ್ಯಾನ್ಸಲೇಷನ್ ಪ್ರೊಸೀಜರ್ಗಳಿದ್ದಾವೆ, ಯಾವ ರೀತಿ ರೂಲ್ಸ್ಗಳಿದ್ದಾವೆ KEಯಲ್ಲಿ ಅನ್ನೋದು ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.